ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಸಿಟ್ಟು ಬಂದಾಗ ಖಡ್ಗವನ್ನು ಬೇಕಾದರೂ ತೆಗೆಯಿರಿ, ಆದರೆ ನಾಲಿಗೆಯನ್ನು ಮಾತ್ರ ತೆಗೆಯಬೇಡಿ. ಗೊತ್ತಾಯ್ತಾ? ಅದು ಯಾವತ್ತೂ ಶಾಶ್ವತವಾಗಿ ಉಳಿದ್ಬಿಡುತ್ತೆ. ನಾವು ಏನೇ ಮಾತಾಡಿದ್ರು ಶಾಶ್ವತವಾಗಿ ಉಳಿದ್ಬಿಡುತ್ತೆ. ಅದರಿಂದ ನಾಲಿಗೆ ಮಾತ್ರ ತೆಗೆಯೋಕ್ಕೆ ಹೋಗಬೇಡಿ. ಅಥವಾ ಸಿಟ್ಟು ಬಂದಾಗ ಸುಮ್ಮನಿರಿ. ಗೊತ್ತಾಯ್ತಲ್ಲ? ಕೆಲವರು ಹೇಳ್ತಾರೆ ಮುಚ್ಕೊಂಡು ಸುಮ್ಮನಿರೋ ಅನ್ನಲ್ವ, ಹಾಗೆ ನಾವು ಸುಮ್ಮನಿರಬೇಕೇ ಹೊರತು ಮಾತಾಡೋಕ್ಕೆ ಹೋಗಬಾರ್ದು. ಇವತ್ತು ಗ್ಯಾಸ್ ಏನು ಮಾಡ್ತಾಯಿದ್ದಾರೆ, ಗ್ಯಾಸ್ ಮತ್ತು ಇದನ್ನೆಲ್ಲ ಉಳಿತಾಯ ಮಾಡಬೇಕು, ಪೆಟ್ರೋಲ್ ಉಳಿತಾಯ ಮಾಡಬೇಕು ಎಲ್ಲ ಹೇಳ್ತಾರೆ ಸರ್ಕಾರದ ಕಡೆಯಿಂದ. ಹೇಗೆ ಉಳಿತಾಯ ಮಾಡ್ಬೋದು? ನಾವು ಗ್ಯಾಸ್ ಕಾಳು ಸಂತೆಯಲ್ಲಿ ಮಾರೋದನ್ನು ಫಸ್ಟ್ ನಿಲ್ಲಿಸಬೇಕು. ಎಲ್ಲರಿಗೂ ನಿಜವಾಗ್ಲೂ ಹಳ್ಳಿಗಳ ಕಡೆ ಜಾಸ್ತಿ ಬಳಸಲ್ಲ, ಆದರೆ ಅವ್ರಿಗೇನೇ ಕಷ್ಟ. ಸಿಟಿಗಳ ಕಡೆ ಬಳಸ್ತಾರೆ, ಅವ್ರಿಗೆ ಸಿಗತ್ತೆ. ಆದರೆ ಯಾಕೆ ಇದನ್ನು ತಿಳ್ಕೊಂಡು ಗ್ಯಾಸ್ ಕಾಲ್ ಸಂತೆಯಲ್ಲಿ ಇವಾಗ ಎಲ್ಲರೂ ಅಭಾವ ಮಾಡ್ತಾಯಿದ್ದಾರೆ, ಸುಮ್ಮನೆ ಅಭಾವ ಮಾಡ್ತಾಯಿದ್ದಾರೆ. ಅದನ್ನು ಬಿಡಬೇಕು. ಈ ಪೆಟ್ರೋಲು ಮತ್ತು ಡೀಸಲ್ಲು ನಾವು ಇವಾಗ ಯುದ್ಧ ಆಗ್ತಿರೋದ್ರಿಂದ ಎಲ್ಲ ನಮಗೆ ಅಭಾವ ಆಗ್ತಾಯಿದೆ, ಜಾಸ್ತಿ ಆಗ್ತಾಯಿದೆ. ಅದನ್ನು ಕಡಿಮೆ ಮಾಡಬೇಕು. ಹೇಗೆ ಮಾಡ್ಬೋದು ಅಂದರೆ, ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ರಾಜ್ಯಪಾಲರುಗಳು, ಉಪಮುಖ್ಯಮಂತ್ರಿಗಳು ಇವರುಗಳು ತುರ್ತು ವೇಳೆ ಬಿಟ್ಟು ಬೇರೆ ಸಮಯದಲ್ಲಿ ಎಲ್ಲ ಹೆಲಿಕಾಪ್ಟರ್ ಮತ್ತು ವಿಮಾನವನ್ನು ಸರ್ಕಾರಿ ವೆಚ್ಚದಲ್ಲಿ ಬಳಸುವುದನ್ನು ಬಿಡಬೇಕು. ಇವರು ಗೊತ್ತಾಯ್ತು? ಸುಮ್ಮನೆ ಸರ್ಕಾರಿ ವೆಚ್ಚದಲ್ಲಿ ಕೋಟ್ಯಾನುಗಟ್ಟಲೆ ಖರ್ಚು ಮಾಡಿಕೊಂಡು ಹೋಗೋದು ಬೇಕಾಗಿಲ್ಲ. ಅದನ್ನು ನಿಲ್ಲಿಸಬೇಕು. ನಿಜವಾಗ್ಲೂ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ರಾಜ್ಯಪಾಲರುಗಳು, ಉಪಮುಖ್ಯಮಂತ್ರಿಗಳು ತುರ್ತು ವೇಳೆ ಬಿಟ್ಟು ಬೇರೆ ಸಮಯದಲ್ಲಿ ಎಲ್ಲ ಹೆಲಿಕಾಪ್ಟರ್ನ ಬಳಸಬಾರ್ದು, ವಿಮಾನ ಬಳಸಬಾರ್ದು. ದುಡ್ಡು ಹಾಕ್ಕೊಂಡು ಹೋಗಲಿ, ಬೇಕಾದರೆ ಅವ್ರಿಗೆ ದುಡ್ಡಿದ್ದರೆ ಮಾಡ್ಕೊಂಡು ಹೋಗಲಿ. ಸುಮ್ಮನೆ ದರ್ಬಾರ್ ನಡೆಸ್ತಾ ಸಾರ್ವಜನಿಕ ದುಡ್ಡನ್ನ ಅಪೋಲ್ ಮಾಡಿದ್ರೆ ಆಗಲ್ತಾ? ನೋಡಿ, ಈಗಲೇ ಗೊತ್ತಾಗಿದೆ ಎಷ್ಟೆಷ್ಟು ಖರ್ಚು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಅಲ್ವಾ? ಎಲ್ಲ ರಾಜ್ಯದ ಮಂತ್ರಿಗಳು, ಶಾಸಕರು, ವಿಧಾನ ಪರಿಷತ್ ಹಾಗೂ ಸದಸ್ಯರು, ರಾಜ್ಯಸಭೆ ಸದಸ್ಯರುಗಳು ಸರ್ಕಾರದಿಂದ ಕೊಡುವ ವಾಹನಗಳನ್ನು ಆದಷ್ಟು ನಿಲ್ಲಿಸಿದ್ರೆ ಒಳ್ಳೆಯದು ಅವರಿಗೆ. ಗೊತ್ತಾಯ್ತಾ? ಪೆಟ್ರೋಲು ಮತ್ತು ಡೀಸಲ್ಲು ಇಷ್ಟು ಅಂತ ನಾವು ಕೊಟ್ಟು ಖರ್ಚು ಮಾಡೋದನ್ನು ಬಿಡಬೇಕು. ಅವರವ್ರು ದುಡ್ಡು ಹಾಕ್ಕೊಂಡು ಹೋಗಲಿ. ಯಾಕೆ ಕೊಡಬೇಕು? ಇವಾಗೆಲ್ಲ ಸರ್ಕಾರಿ ನೌಕರರು ಕೊಡಲಿ. ಹಾಗಾದರೆ ಕೊಡ್ತಾರಾ? ಕೊಡಲ್ಲ. ಎಲ್ಲ ಅಧಿಕಾರಿಗಳು ಸರ್ಕಾರಿ ಗೊತ್ತಾಯ್ತಾ ಕೆಲಸ ಬಿಟ್ಟು ತಮ್ಮ ವೈಯಕ್ತಿಕವಾಗಿ ಬಳಸುವುದನ್ನು ಬಿಡಬೇಕು. ಸರ್ಕಾರಿ ಅಧಿಕಾರಿಗಳು ಏನು ಮಾಡ್ತಾರೆ, ತಮ್ಮ ಕೆಲವರು ವೈಯಕ್ತಿಕವಾಗಿ ಬಳಸೋದನ್ನು ಬಿಡಬೇಕು. ಏನು ಕೆಲಸ ಇದೆಯೋ, ಸರ್ಕಾರಿ ಕೆಲಸ ಇದೆಯೋ ಅದಕ್ಕೆ ಮಾತ್ರ ಬಳಸ್ಕೋಬೇಕು. ತಮ್ಮ ವೈಯಕ್ತಿಕವಾಗಿ ಬಳಸ್ಕೋಬಾರ್ದು. ತಮ್ಮ ಮನೆಯಲ್ಲಿ ಬಳಸ್ಕೊಳ್ಳಿ, ಏನಿದೆಯೋ ಬಳಸ್ಕೊಳ್ಳಿ, ಮಾಡ್ಕೊಳ್ಳಿ. ಸರ್ಕಾರಿ ವಾಹನವನ್ನು ಯಾಕೆ ಬಳಸಬಾರ್ದಲ್ವಾ? ಅಂಥವು ಬೇಕಾದಷ್ಟಿದೆ. ಗೊತ್ತಾಯ್ತಾ? ಅದನ್ನು ಬಳಸೋದನ್ನು ಬಿಡು. ಸಾರ್ವಜನಿಕವಾಗಿ ಸಾರ್ವಜನಿಕರು ಏನು ಮಾಡ್ತಾರೆ, ಬೇಕಾಬಿಟ್ಟು ಬೇಡವಾದ ಸ್ಥಳಗಳಿಗೆ 5ರಿಂದ 8 ಜನ ಕೂತ್ಕೊಳ್ಳೋಂಥ ವಾಹನಗಳಲ್ಲಿ ಒಬ್ಬೊಬ್ಬರೇ ಹೋಗ್ತಾ ಇರ್ತಾರೆ. ಅದನ್ನು ನಿಲ್ಲಿಸಬೇಕು. ಯಾಕೆ? ಅವಾಗ ಎಷ್ಟು ವೇಸ್ಟ್ ಆಗುತ್ತೆ ಅಲ್ವಾ? ನಿಮ್ಮ ದುಡ್ಡಿರ್ಬೋದು, ಕಾಸಿರ್ಬೋದು, ಸಾರ್ವಜನಿಕವಾಗಿ ಎಷ್ಟು ವೇಸ್ಟ್ ಆಗತ್ತದು ಅಲ್ವಾ? ಅದನ್ನು ಬಿಡೋದು ಕಲ್ತ್ಕೊಳ್ಳಿ. ಸಾರ್ವಜನಿಕವಾಗಿ ಯಾರು ಇರ್ತಾರ ಅವ್ರನ್ನ ಕೂಡಿಸ್ಕೊಂಡು ಹೋಗೋದನ್ನು ಕಲೀರಿ, ಮಾನವೀಯತೆ ಕಲೀರಿ. ಆಮೇಲೆ ಸರ್ಕಾರಿ ಬಸ್ಸುಗಳು ಖಾಲಿ ಇದ್ದಾಗ ಕೆಲವು ಕಡೆ ನಿಲ್ಲಿಸಲ್ಲ. ಅದು ಎಕ್ಸ್ಪ್ರೆಸ್ ಅಂತ ಹೊಟ್ಟೋಗ್ತಿರ್ತಾರೆ ಖಾಲಿ ಇದ್ರೂ. ಹಿಂದಿನ ದುಡ್ಡೇ ತೊಗೊಳ್ಳಿ, ಹಿಂದಿಂದು ಅದನ್ನು ನಿಲ್ಲಿಸ್ಬಿಟ್ಟು ಕೆಲವು ಹ್ಯಾಂಡ್ ಪೋಸ್ಟ್ಗಳಲ್ಲಿ ತುಂಬ್ಕೊಂಡು ಹೋಗಲಿ. ಹಿಂದಿಂದು ಅಷ್ಟ ಇದೆಯಾ ದುಡ್ಡು, ಅದನ್ನೇ ತೊಗೊಳ್ಳಿ. ಮಾನವೀಯತೆ ಅದು ಇರೋದು ನಿಜವಾಗ್ಲೂ. ಕೆಲವರು ಡ್ರೈವರ್ಗೆ ಒಂದು ಇದೇ ಇರಲ್ಲ. ಸರ್ಕಾರಿ ಅಂದರೆ ಏನೋ ಒಂದು ಹೊಟ್ಟೋಗ್ತಾ ಇರಬೇಕಷ್ಟೇ. ಸರ್ಕಾರಕ್ಕೆ ನಷ್ಟನಾರ ಆಗಲಿ ಲಾಭನಾರ ಆಗಲಿ ಹೋಗ್ತಾ ಇರೋದೇನೇ. ಖಾಲಿ ಇದ್ದಾಗ ಯಾಕೆ ಕೆಲವು ಹ್ಯಾಂಡ್ ಪೋಸ್ಟ್ಗಳಲ್ಲಿ ನಿಲ್ಲಿಸಿ ತಮ್ಮ ತುಂಬಿಕೊಂಡು ಹಿಂದೆ ಕರ್ಕೊಂಡು ಎಲ್ಲರೂ ಬೇರೆ ಹಿಂದಿಂದ ಚಾರ್ಜೇ ತಗೊಳ್ಳಿ. ಆದರೆ ಅದನ್ನು ಮಾಡಿದಾಗ ಸರ್ಕಾರಕ್ಕೂ ಹಣ ಬರುತ್ತೆ, ಪೆಟ್ರೋಲು ಉಳಿಯುತ್ತೆ, ಮಾನವೀಯತೆಯಿಂದ ಜನಗಳಿಗೂ ಅನುಕೂಲ ಆಗುತ್ತಲ್ವ? ಇದನ್ನು ಸರ್ಕಾರ ಈ ಕಡೆ ಗಮನ ಹರಿಸಿದ್ರೆ ನಿಜವಾಗ್ಲೂ ಒಳ್ಳೆಯದಾಗತ್ತೆ. ಆಮೇಲೆ ಪೆಟ್ರೋಲು
ಆಮೇಲೆ ಇದನ್ನು ಗ್ಯಾಸ್ನ ಕಾರ್ಡ್ಸ್ ಅಂತೇನಲ್ಲಿ ಮಾಡೋದನ್ನು ಮಾತ್ರ ಬಿಡಬೇಕು. ಇವತ್ತು ನಾವು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 31/3/2026 ಮಂಗಳವಾರ, ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ಚೈತ್ರ ಮಾಸ, ವಸಂತ ಋತು, ಶುಕ್ಲಪಕ್ಷ, ತಿಥಿ ತ್ರಯೋದಶಿ, ಬೆಳಗ್ಗೆ 6:34, ನಕ್ಷತ್ರ ಪೂರ್ವಭಾದ್ರ, ಹಗಲು 3:04, ಮಳೆ ರೇವತಿ 1ನೇ ಪಾದ. ಇವತ್ತು ಮೇಲುಕೋಟೆ ಚೆಲುವರಾಯಣ ಸ್ವಾಮಿ ರಥ ಇದೆ. ಆಯಿತಾ? ಮೇಲುಕೋಟೆ ಚೆಲುವರಾಯ ಸ್ವಾಮಿ ರಥ ಇದೆ. ರಾತ್ರಿ 3:31, ರಾಹುಕಾಲ ರಾತ್ರಿ 3:31ರಿಂದ 5:03, ಗುಳಿಕ ಕಾಲ 12:22ರಿಂದ 1:59, ಯಮಗಂಟ ಕಾಲ 9:23ರಿಂದ 10:57 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.